ಮಾಡ್ತಾರೆ. ಅವ್ರಿಗೆ ಕೆಲವೊಂದು ಮಾಧ್ಯಮದಲ್ಲಿ ಸ್ವಲ್ಪ ಎಲ್ಲ ಬಾಸ್ಗಳು ಭಾಳ ಇದು ಅದಾರ. ಅವರು ಒಬ್ಬರು ಬರೆದ್ರು ಸಂಯುಕ್ತ ಕರ್ನಾಟಕದವ್ರು, ಹಿಂಗೆ ಅವ್ರು ಭಯಂಕರ ಅಡ್ಡಾಡ್ಯಾರೋ ಹಿಂಗೆ ಹೋರಾಟ ಮಾಡ್ಯಾರತ್ತ. ನಾನು ಹೆಸರೇ ಬರೀಲಿಲ್ಲ. ನಾನು ಕಂಪ್ಲೇಂಟ್ ಮಾಡಿದೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು. ಹೈಯೆಸ್ಟ್ ಅಡ್ಡಾಡೋದೇ ಕರ್ನಾಟಕ ನಾನು. ಇವ್ರು ಎಲ್ಲೂ ರೋಡ್ ಶೋ ಬಿಟ್ಟು ಎಲ್ಲೂ ಅಡ್ಡಾಡಿಲ್ಲ. ಅವ್ರನ್ನೇ ಹೈಯೆಸ್ಟ್ ತೋರಿಸಿದ್ರೆ ಅಲ್ಲಿಂದ ಅವರು ಯಾರು ಬರೆದಿದ್ರಲ್ಲ ಅವರೇ ನನಗೆ ಕ್ಷಮೆ ಪಡೆದ್ರು. ಸಾರಿ ಗೌಡ್ರೆ, ನನ್ನ ಕಡೆ ತಪ್ಪಾಗಿದೆ, ಇನ್ನೇನು ಇಂಥದ್ದು ತಪ್ಪು ಮಾಡೋದಿಲ್ಲ ಅಂತ ಹೇಳಿದ್ರು. ಆಯ್ತು ಸಾರಿ ಅಂದ್ಮ್ಯಾಗ ಮತ್ತು ಪತ್ರಕರ್ತರಿಗೆ ಏನು ಹೆಚ್ಚಿಗೆ ನಾವು ಡಿ.ಕೆ. ಶಿವಕುಮಾರಂಗೆ ಗುಂಡಾಗಿರಿ ಮಾಡೋಕ್ಕೆ ಬರೋದಿಲ್ಲ ಪತ್ರಕರ್ತರ ಮ್ಯಾಗ. ಅದಕ್ಕೆ ನಾವು ಸಾರಿ ಅಂದ್ಕೊಳ್ಳಿ, ನಮ್ಮ ಕಡೆಯಿಂದ ಏನು ತಪ್ಪಾಗಿದ್ರೆ ನಾವು ಸಾರಿ ಅಂತೀವಿ. ಸರಿ, ವರದಿ ಏನು ಕೊಟ್ಟರು ಸರ್? ವರದಿ ಬೇಕಾಗಿಲ್ಲ ರೀ. ಅವ್ರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನು ನಮ್ಮ ಇನ್ಚಾರ್ಜ್ ಇದ್ರಲ್ಲ, ಭಾಳ ಒಳ್ಳೆಯ ಮನುಷ್ಯ, ನಿಪಕ್ಷಪಾತವಾಗಿ ಇವತ್ತು ನನಗೆ ಹೆಲಿಕಾಪ್ಟರ್ ಕೊಟ್ಟರು. ರಾಜ್ಯಾಧ್ಯಕ್ಷ ಕೊಟ್ಟಿಲ್ಲ, ಯಡಿಯೂರಪ್ಪ ಕೊಡಲಿಲ್ಲ, ಯಾರಿಗೂ ಕೊಡಲಿಲ್ಲ, ಅಶೋಕ್ ಕೊಡಲಿಲ್ಲ. ನನಗೆ ಹೆಲಿಕಾಪ್ಟರ್ ಕೊಟ್ಟರೆ ಇದನ್ನ ಮ್ಯಾಗಿಂದ ತಿಳ್ಕೊರಿ. ಪಕ್ಷ ನಾನು ಯಾವ ರೀತಿ ಗಣನೆಗೆ ತೊಗೊಂಡಿದೆ ಲೋಕಸಭೆ ಚುನಾವಣೆಗೆ. ಈಗ ನಿಮ್ಮ ಹೊಂದಾಣಿಕೆ ಎಲ್ಲಿ ಬಂತು ಸರ್? ನಾನು ಹೊಂದಾಣಿಕೆ ಅದಕ್ಕೆ ಆಗ್ಬೇಕು ರೀ. ಮೊನ್ನೆ ಬಂದಿದ್ರು ಅಲ್ಲ, ಪ್ರಯತ್ನ ನಡೆಸಿದ್ರು. ನಾವು ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳಿಲ್ಲ. ಹೊಂದಾಣಿಕೆ ಅಂದ್ರೆ ಏನು? ಪಕ್ಷದ ಹಿತದೃಷ್ಟಿ. ಹೌದು, ಪಕ್ಷಕ್ಕಾಗಿಯೇ ಕೆಲಸ ಮಾಡಕತ್ತೀನಿ ನಾನು ಸಿದ್ದರಾಮಯ್ಯ ಜೋಡಿ ಅಡ್ಜಸ್ಟ್ಮೆಂಟ್ ಇಲ್ಲ, ಡಿ.ಕೆ. ಶಿವಕುಮಾರ್ ಬಲ್ಲಿ ನಾನು ಏನು ಮಾಡಿದ ಭ್ರಷ್ಟಾಚಾರ ಹಗರಣಗಳಿಲ್ಲ. ಅವರು ಬ್ಲ್ಯಾಕ್ ಮೇಲ್ ಮಾಡಕತ್ತಾರೆ ನಮ್ಮ ಕೆಲವೊಂದು ಲೀಡರ್ಗಳಿಗೆ. ಓಯ್ ಹುಷಾರ್, ನೀನು ಅವ್ನು ಏನಾರು ತೆಗೆದ್ರೆ ನಾನು ನಿಂದ ತೆಗಿತೀನಿ, ನಂದು ತೆಗಿತೀನಿ ಅಂತ ಓಡಾಡಿದ್ರು. ಆದ್ರೆ ಏನೂ ಸಿಗಲಿಲ್ಲ. ಅದಕ್ಕೆ ಏನಪ್ಪ ಇವೊಬ್ಬ ದೊಡ್ಡ ತಲೆನೋವಾಗ್ಯಾನಂತೇಳಿ ಅವರೇ ಬೈಲಕತ್ತಾರೆ ನಮ್ಗೆ. ರಾಜ್ಯದ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸಿರಿ ಹಾಗೂ ಸಬ್ಸ್ಕ್ರೈಬರ್ ಆಗಿರಿ.